ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು, ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ, ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಬರ್ದಿರೋದು ಮಹಾಬಲ ಸೀತಾಳಾಬಾವಿ ಸರ್. ಸೊ ನಿನ್ನೆ ನಾವು ನೋಡ್ತಾ ಇದ್ವಿ ಯೋಗದಿಂದ ಹೇಗೆ ಮನಸ್ಸು ಮತ್ತೆ ದೇಹವನ್ನ ನೀವು ಬ್ಯಾಲೆನ್ಸ್ ಮಾಡಬಹುದು ಅಂತ ಕೃಷ್ಣ ಅರ್ಜುನಂಗೆ ಹೇಳಿದ್ರು ಅಂತ. ಈಗ ನಾವು ನೋಡೋಣ ಇನ್ನ 2ನೇ ತಂತ್ರ ಏನು. 3 ತಂತ್ರ ಅಲ್ವಾ, ಅದರಲ್ಲಿ ಮೊದಲನೇದು ದೇಹ ಮತ್ತೆ ಮನಸ್ಸು, 2ನೇದು ಬೌದ್ಧಿಕವಾಗಿ ಕೃಷ್ಣ ಏನ್ ಹೇಳಿದ್ರು ಅರ್ಜುನನ್ಗೆ ಪ್ರೆಷರ್ನ ಬ್ಯಾಲೆನ್ಸ್ ಮಾಡಕ್ಕೆ, ನಿಭಾಯಿಸೋದಕ್ಕೆ. ಯಾರ ಅರ್ಜುನ ಇವಾಗ? ನಾವೆಲ್ಲ. ಓಕೆ. ಅರ್ಜುನನ ಮೇಲಿನ ಒತ್ತಡ ಹೋಗಲಾಡಿಸಲು ಕೃಷ್ಣ ಬಳಸಿದ 2ನೇ ತಂತ್ರ ಬುದ್ಧಿ, ಇಂಟೆಲೆಕ್ಚುಯಲ್ ಮೈಂಡ್ ನ ಬಳಸು ಅಂತ ಹೇಳಿದ್ರು. ಹೇಗೆ? ಸಾವು ಅನ್ನೋದು ಅನಿವಾರ್ಯ. ನೀನು ಯುದ್ಧ ಮಾಡಿದ್ರೂ ಸಾಯ್ತ್ಯ, ಮಾಡದೇ ಇದ್ರು ಒಂದಲ್ಲ ಒಂದಿನ ಸಾಯ್ತ್ಯ. ನೀನ್ ಯುದ್ಧ ಮಾಡಿದ್ರು ಮಾಡದೇ ಇದ್ರು ನಿನ್ನ ಶತ್ರುಗಳು ಕೂಡ ಒಂದಲ್ಲ ಒಂದು ದಿನ ಸತ್ತೇ ಸಾಯ್ತಾರೆ. ಯಾಕಂದ್ರೆ ಸಾವು ಬಂದೇ ಬರುತ್ತೆ. ಕ್ಷತ್ರಿಯ ಧರ್ಮವೇ ಯುದ್ಧ ಮಾಡುವುದು. ಕರ್ತವ್ಯಕ್ಕೆ ಬೆನ್ನು ಹಾಕುವವನು ನರಕಕ್ಕೆ ಹೋಗುತ್ತಾನೆ. ನಿನಗೆ ಅಧರ್ಮವನ್ನು ಪೋಷಿಸಿದ ಅಪಕೀರ್ತಿ ಬರುತ್ತದೆ. ಹೀಗೆ ಅರ್ಜುನನ ಚಿಂತನೆಗಳನ್ನು ಬುದ್ಧ್ಯಾಪೂರ್ವಕವಾಗಿ ಬದಲಿಸಲು ಕೃಷ್ಣ ಪ್ರಯತ್ನಿಸ್ತಾನೆ. ನೋಡಿ, ಮೊದಲನೇದು ದೇಹ ಮತ್ತು ಮನಸ್ಸಿಗೆ ಯೋಗ ಮಾಡೋದ್ರ ಮೂಲಕ, ಪ್ರಾಣಾಯಾಮ ಮಾಡೋದ್ರ ಮೂಲಕ ನಾವು ಮೈಂಡ್ ಮತ್ತೆ ಬಾಡಿಯನ್ನ ಅಲರ್ಟ್ ಆಗಿ ಇಟ್ಕೊಳ್ಳೋದು ಮೊದಲನೇ ಕೆಲಸ. ನಿಂಗೆ ಏಕಾಗ್ರತೆ ಬರುತ್ತೆ, ಫೋಕಸ್ ಬರುತ್ತೆ, ಏನ್ ಕೆಲಸ ಮಾಡ್ಬೇಕು ಅದ್ರ ಮೇಲೆ ನೀನು ಫೋಕಸ್ಡ್ ಆಗಿರ್ತೀಯಾ ಅನ್ನೋದು ಒಂದಾದ್ರೆ, 2ನೇದೇನು? ನೀನ್ ಏನ್ ಮಾಡ್ಬೇಕು? ನೀನು ಕ್ಷತ್ರಿಯ, ಸೊ ನೀನು ಧರ್ಮಕ್ಕೆ ಹೋರಾಡ್ಲೇಬೇಕು. ನೀನೇನಾದ್ರೂ ಇವಾಗ ಬೆನ್ ಹಾಕಿ ನಿಂತು ಬಿಟ್ರೆ ನರಕಕ್ಕೆ ಹೋಗ್ತೀಯಾ, ಮತ್ತೆ ಅಧರ್ಮ ಗೆಲ್ಲೋಕೆ ನೀನ್ ಮಾಡ್ತಾ ಇದೀಯಾ ಅಂದ್ರೆ ಅದು ದೊಡ್ಡ ಪಾಪ ಅಂತ ಅವ್ರಿಗೆ ಅರ್ಥ ಮಾಡಿಸಿದ್ರು. ಜೊತೆಗೆ ಎಷ್ಟು ಒಳ್ಳೆ ಮಾತು ನೋಡಿ, ನೀನು ಸಾಯ್ತ್ಯಾ, ನಿನ್ ಶತ್ರುಗಳು ಸಾಯ್ತಾರೆ ಒಂದಲ್ಲ ಒಂದಿನ, ಅದು ಇವತ್ತಾಗತ್ತೆ ಅಷ್ಟೇ ಅಂತ ಕೃಷ್ಣ ಹೇಳ್ತಿರೋದು. ಅಂದ್ರೆ ಕೃಷ್ಣ ಏನ್ ಮಾಡ್ತಾ ಇದ್ದಾರೆ, ಬುದ್ಧಿಗೆ ಚಿಂತನೆ ಮಾಡೋದಕ್ಕೆ, ಚಿಂತೆ ಅಲ್ಲ ಚಿಂತನೆ ಮಾಡೋದಕ್ಕೆ ಇನ್ಸೈಟ್ ಅಂತವಲ್ಲ ಅದನ್ನ ಕೊಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಹಂಗೆ ನಮಗೂ ಕೂಡ ನಮ್ಮ ಲೈಫಲ್ಲಿ ಒಂದು ಯೋಗ ಆಯ್ತಾ. ಇನ್ನ ನಾವು ಇಂಟೆಲೆಕ್ಚುಯಲ್ ಮೈಂಡ್, ಭಗವಂತ ಬುದ್ಧಿ ಯಾಕೆ ಕೊಟ್ಟಿದ್ದಾನೆ? ನಾನು ನನ್ನ ಗುರುಗಳ ಹತ್ರ ಮಾತಾಡ್ತಾ ಇದ್ದೆ ಒಂದಿನ, ಎಲ್ಲೋ ಹೋಗಿದ್ವಿ ನಾವು. ಅವ್ರ ಜೊತೆ ನನಗೆ ಓಡಾಡಕ್ಕೆ ಸಿಕ್ಕಿದ್ದೆ ನನ್ನ ಯಾವ ಜನ್ಮದ ಅದೃಷ್ಟ ಅಂತನೋ ನಾನು ಹೇಳ್ಬೋದು. ಅವ್ರು ಯಾರಿಗೂ ಸಿಗಲ್ಲ, ಕಾಂಟ್ಯಾಕ್ಟ್ಗೂ ಸಿಗಲ್ಲ ಅಂಥದ್ರಲ್ಲಿ ನನಗೆ ಆ ಒಂದು ಡೇಟ್ ಫಿಕ್ಸ್ ಮಾಡಿ ನಾನೊಬ್ಬರ ಕಡೆಯಿಂದ ಅವ್ರ ಡೇಟ್ನ ತಗೊಂಡು ಯಾವತ್ತು ಬುಕ್ ಮಾಡಿಬಿಡಿ ಅಂತ ಹೇಳಿ ನಾನು ಹೋಗಿದ್ದೆ. ಅವ್ರ ಜೊತೆ ಕಾರಲ್ಲಿ ಒಂದು 3 ಅವರ್ ಜರ್ನಿ ಆಯ್ತಾ. 3 ಅವರ್ ನಾವು ಜೊತೆಲಿ ಇದ್ದಿದ್ದು. ಅವ್ರ 3 ಅವರಲ್ಲಿ ಮಾತಾಡ್ದಂತ, ಅಂದ್ರೆ ನಾನು ಸುಮ್ಮನೆ ಇರಲ್ಲ, ಗುರುಗಳ ಜೊತೆಲಿದ್ದಾಗ ಏನಾದ್ರೂ ಕೇಳ್ತಾ ಇರ್ತೀನಿ. ನೀವ್ ಹೆಂಗ್ ಬಂದ್ರಿ ಗುರುಗಳೇ, ನೀವ್ ಹೆಂಗ್ ಬಂದ್ರಿ ಫೀಲ್ಡ್ಗೆ, ಹೇಗ್ ನಿಮ್ಗೆ ಅದ್ ಬಂತು? ಕುತೂಹಲ ನನ್ಗೆ. ಅವ್ರು ಹೆಂಗ್ ಬರ್ತಾರೆ, ಅವ್ರು ಹೆಂಗ್ ಬಂದಿದ್ದಾರೆ, ಅವ್ರು ಏನೇನ್ ಮಾಡಿದ್ರು, ಏನೇನ್ ನೋವು ಅನ್ಭವಿಸಿದ್ರು, ಏನೇನ್ ಕಷ್ಟ ಅನ್ಭವಿಸಿದ್ರು, ಈ ಪಾತಕ್ ಬರ್ಬೇಕಾದ್ರೆ ನೀವ್ ಏನ್ ಸಾಧನೆಗಳನ್ನ ಮಾಡಿದ್ರಿ, ಈ ತರ ಬ್ಯಾಕ್ ಟು ಬ್ಯಾಕ್ ಕೇಳ್ತಾನೆ ಇದ್ದೆ. ಗುರುಗಳೇ ನಿಮ್ ನಿದ್ದೆ ಬಂದ್ರೆ ಮಲ್ಕೊಳ್ಳಿ, ಬಟ್ ಎದ್ದಿದ್ರೆ ನಂಗೆ ಎಚ್ಚರ ಇದ್ರೆ ನಂಗೆ ಉತ್ತರ ಕೊಡಿ ಅಂತ ಮಾತಾಡ್ತಾ ಇದ್ದೆ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಒಂದು ಮದ್ವೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು. ಅವರ ಮದ್ವೆ ವಿಚಾರ ಮಾತಾಡ್ಬೇಕಾದ್ರೆ ಒಂದು ವಿಷಯ ಹೇಳಿದ್ರು. ಒಂದು ಗಂಡು ಹೆಣ್ಣು, ಭಗವಂತ ನೀನು ಸರಿಯಾದ ಮಾರ್ಗದಲ್ಲಿದ್ರೆ ನಿನಗೆ ಸರಿಯಾಗಿ ಹೊಂದ್ಕೊಳ್ಳೋ ಅಂತಹ ಒಂದು ಆತ್ಮ ಸಂಗಾತಿಯನ್ನೇ ಕೊಡ್ತಾರೆ. ಅಂಡ್ ಅವ್ರ ಮೂಲಕ ಇಬ್ರು ಸೇರಿ ನೀವು ಏನ್ ಕೊಡ್ಬೇಕು ಅಂತ ಬಂದಿದ್ದೀರಾ ಅದನ್ನ ಕೊಡಿಸ್ತಾರೆ, ನೀವು ಕರೆಕ್ಟಾಗಿ ಆ ಮಾರ್ಗದಲ್ಲಿ ಇದ್ರೆ. ಮೊದಲನೇದು. ಜೊತೆಗೆ ಅವ್ನು ಹೆಂಗ್ ಪರೀಕ್ಷೆ ಮಾಡ್ತಾನೆ ಅಂದ್ರೆ 10 ಜನ ಹುಡುಗಿರ್ನ ಬಿಟ್ಟು ಟೆಸ್ಟ್ ಮಾಡ್ತಾನೆ ನಿನ್ನನ್ನ. ನಿನಗೆ ಬುದ್ಧಿನೂ ಕೊಟ್ಟಿದ್ದಾನೆ,
ಈ ಕಡೆ ಆತ್ಮ ಸಂಗಾತಿನೂ ಇಟ್ಟಿದ್ದಾನೆ, ಈ ಕಡೆ 10 ಜನ ಹುಡುಗಿರ್ನೂ ಕಳ್ಸಿದ್ದಾನೆ. ಆ 10 ಜನ ಹುಡುಗಿರು ಬಂದ್ರೂ ಕೂಡ ನಿನ್ನ ಬುದ್ಧಿಯನ್ನ ನಿನ್ನ ಹಿಡಿತದಲ್ಲಿ ಇಟ್ಕೊಂಡು ನೀನ್ ಕಂಟ್ರೋಲ್ಡ್ ಆಗಿದ್ರೆ ನಿನ್ನ ಆತ್ಮ ಸಂಗಾತಿ ನಿನಗೆ ಸಿಗ್ತಾರೆ. ನೀನು 10 ಜನ ಹುಡುಗಿರ್ ಜೊತೆ ಫ್ಲರ್ಟ್ ಮಾಡ್ಕೊಂಡು ಅಥವಾ ಇವಳಿರ್ಬೋದು ಅವಳಿರ್ಬೋದು ಅಂತ ನೀನ್ ರಾಂಗ್ ಹೋಗ್ತಿದ್ರೆ ಬುದ್ಧಿ ಕೊಟ್ಟಿದ್ದೀನಲ್ಲ, ಯೋಚನೆ ಮಾಡು ಅಂತ ಬಿಟ್ಟಿದ್ದಾನೆ ಅವನು ಅಂತ. ಸೊ ಇಷ್ಟರಲ್ಲಿ ಎಷ್ಟು ಅರ್ಥ ಇದೆ ನೋಡಿ ಅಂತ ಅನ್ನಿಸ್ತು ನನ್ಗೆ ಅಲ್ವಾ. ಹಂಗೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ಬುದ್ಧಿ ನಿನ್ನ ಹತ್ರ ಇದೆ ಅರ್ಜುನ, ಅದನ್ನ ನೀನು ಹೊರಗಡೆ ತೆಗಿ, ಆಲೋಚನೆ ಮಾಡು, ಶುರು ಮಾಡು, ನೀನ್ ಚಿಂತನೆ ಮಾಡಕ್ ಶುರು ಮಾಡು ಅಂತ ಇವರು ನೀನ್ ಅವ್ರಿಗೆ ಚಿಂತನೆ ಮಾಡಿಸ್ತಾ ಇಲ್ಲ, ಚಿಂತನೆ ಮಾಡೋಕೆ ಇವರು ಉತ್ತೇಜನ ಕೊಡ್ತಾ ಇದ್ದಾರೆ ಕೃಷ್ಣ. ಎರಡನೇದು ಬೌದ್ಧಿಕ ಬುದ್ಧಿ ಬಳಸು, ದೇಹ ಮನಸ್ಸು, ಈಗ ಬುದ್ಧಿ ಬಳಸು ನೀನು ಅಂತ. ಸೊ ಇಲ್ಲೇನಂತ ಅಂದ್ರೆ ಆತ್ಮ ಅವಿನಾಶಿ, ಅದಕ್ಕೆ ಸಾವಿಲ್ಲ. ಓಕೆ, ನೀನು ಯಾರನ್ನು ಕೊಂದರೂ ಅವರ ಶರೀರ ಕೊಂದ ಹಾಗಾಗುತ್ತದೆ ಅಷ್ಟೇ. ಆದ್ರೆ ಆತ್ಮನ ನೀನ್ ಸಾಯಿಸಕ್ಕಾಗಲ್ಲ, ಶರೀರ ಕೊಲ್ತೀಯ ನೀನು, ಮತ್ತೊಂದು ನೆಲೆಯಲ್ಲಿ ಮತ್ತೆ ಅದು ಹುಟ್ಟು ಬರುತ್ತೆ. ಹಾಗಾಗಿ ನಿನಗೆ ಕೊಂದ ಪಾಪ ಬರೋದಿಲ್ಲ ಅಂತ ಹೇಳ್ತಾರೆ. ಆಧುನಿಕ ಅಧ್ಯಯನಗಳು ಹೇಳುವ ಪ್ರಕಾರ ಯುದ್ಧದಲ್ಲಿ ಸೈನಿಕರಿಗೆ ಜೀವಕ್ಕಿಂತ ಬೆಲೆಯಾಗಿ ಕಾಣುವ ಏಕೈಕ ಸಂಗತಿ ಎಂದರೆ ಆತ್ಮಾಭಿಮಾನ ಮತ್ತು ಗೌರವ. ಸೈನಿಕರಿಗೆ ಜೀವಕ್ಕಿಂತ ಇನ್ನೊಂದೇನಾದ್ರು ಹೋಲ್ಸ್ಕೊಳಕ್ ಸಾಧ್ಯ ಆಗತ್ತೆ ಅಂದ್ರೆ ದೇಶದ ಅಭಿಮಾನ, ಆತ್ಮಾಭಿಮಾನ ಮತ್ತೆ ಗೌರವನ ಅವ್ರು ಬಿಟ್ಕೊಡಲ್ಲ ಸೈನಿಕರು. ಯುದ್ಧ ಭೂಮಿಯಲ್ಲಿರುವ ಎಲ್ಲರಿಗೂ ಜೀವದ ಬಗ್ಗೆ ಹೆದರಿಕೆ ಇದ್ದೇ ಇರುತ್ತೆ, ಆದ್ರೂ ಅವರಿಗೆ ಯುದ್ಧವನ್ನು ಎದುರಿಸುವ ಧೈರ್ಯ ಎಲ್ಲಿಂದ ಬರ್ತಾ ಇದೆ? ಹಾಗಾದ್ರೆ ಸೈನಿಕರಿಗೆ ಭಯ ಇರಲ್ವಾ ಪಾಪ? ಜಸ್ಟ್ ಇಮ್ಯಾಜಿನ್ ಮಾಡಿ, ಸೈನಿಕರು ಹೋರಾಟ ಮಾಡಿ ಫೈಟ್ ಮಾಡ್ಬೇಕು, ವಾರ್ ಆಗ್ಬೇಕಾದ್ರೆ ನಮ್ಮವರೆಲ್ಲ ಡೆತ್ ಆಗ್ತಿದ್ದಾರೆ ಅಂದಾಗ ಹೆಂಗಾಗತ್ತೆ ಅಲ್ವಾ ನಮ್ಗೆ ಕೇಳಿಸ್ಕೊಳಕ್ಕೆ. ಬಟ್ ಆ ಸಾವನ್ನ ಎದುರಿಸ್ತಾರಲ್ಲ, ನುಗ್ತಾರಲ್ಲ, ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ. ಹಾಗಂತ ಅವ್ರಿಗೆ ಭಯ ಇಲ್ಲ ಅಂತಾರಲ್ಲ, ಅವ್ರಿಗೂ ಭಯ ಇದೆ. ಆದ್ರೆ ಧೈರ್ಯ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಹುತಾತ್ಮರಾಗುವ ಆಸೆಯಿಂದ, ದೇಶಕ್ಕಾಗಿ ಹೋರಾಡಿ ಪ್ರಾಣ ತ್ಯಜಿಸಿದೆ ಪುಣ್ಯಾತ್ಮ ಎಂದು ಜನರು ನೀಡುವ ಗೌರವದಿಂದ ಆ ಧೈರ್ಯ ಬರುತ್ತೆ. ಅಂದ್ರೆ ನಾನು ಸತ್ರೂ ಸಹ ನನಗೆ ಆತ್ಮಾಭಿಮಾನ, ನನ್ನ ಗೌರವ ಹೆಚ್ಚಾಗುತ್ತೆ ಅನ್ನೋ ಒಂದೇ ಒಂದು ಭರವಸೆಯಿಂದ ಅವರು ತಮ್ಮ ಪ್ರಾಣವನ್ನು ಕೊಡಕ್ ರೆಡಿ ಇರ್ತಾರೆ. ಅದನ್ನೇ ಕೃಷ್ಣ ಅರ್ಜುನಂಗೂ ಜಾಗೃತಿ ಪಡಿಸಿದ್ರು. ನೀನು ಈ ಧರ್ಮ ಯುದ್ಧ ಮಾಡದಿದ್ರೆ ಸ್ವಧರ್ಮವನ್ನು, ಕೀರ್ತಿಯನ್ನು ಕಳೆದುಕೊಂಡು ಪಾಪಿ ಆಗ್ತೀಯ. ಜನರು ನಿನ್ನ ಅಕ್ಷಯವಾದ ಅಪಕೀರ್ತಿಯನ್ನು ಆಡಿಕೊಳ್ತಾರೆ. ಸ್ವಾಭಿಮಾನಿಗೆ ಅಪಕೀರ್ತಿಯೇ ಮರಣಕ್ಕಿಂತಲೂ ಹೆಚ್ಚು. ನೀನು ಭಯಪಟ್ಟು ಯುದ್ಧ ಭೂಮಿಯಿಂದ ಓಡಿ ಹೋದೆ ಎಂದು ಮಹಾರಥಿಗಳೆಲ್ಲ ತಿಳಿತಾರೆ. ಯಾರು ನಿನ್ನನ್ನು ಇಷ್ಟು ದಿನ ಮಹಾವೀರನೆಂದು ಗೌರವಿಸಿದ್ರೋ ಅವರ ಕಣ್ಣಲ್ಲಿ ನೀನು ಹಗುರ ಆಗ್ತೀಯಾ. ಎಷ್ಟು ಹೇಳ್ತಾ ಇದ್ದಾರೆ ನೋಡಿ ಬುದ್ಧಿನ. ನೋಡು, ಥಿಂಕ್ ಮಾಡು, ನೋಡು, ಥಿಂಕ್ ಮಾಡು, ನೋಡು, ಥಿಂಕ್ ಮಾಡು ಅಂತ ಒಂದೊಂದೇ ಯೋಚನೆ ಮಾಡು, ನೋಡು ಅಂತ ಬುದ್ಧಿನ ಅವೇಕ್ ಮಾಡ್ತಾ ಇದ್ದಾರೆ. ನಾವು ಒತ್ತಡಕ್ಕೆ ಸಿಲುಕಿದಾಗ, ನಾವು ಸಹ ಪ್ರೆಷರ್ ಅಲ್ಲಿದ್ದಾಗ ಮೊದಲು ಮನಸ್ಸು ಮತ್ತೆ ಬಾಡಿಯನ್ನ ಹತೋಟಿಗೆ ತರಕ್ಕೆ ಯೋಗಾಸನ ಮಾಡಿ, ಪ್ರಾಣಾಯಾಮ ಮಾಡಿ ಏಕಾಗ್ರತೆನ ರೂಢಿಸ್ಕೊಳ್ಳಿ. ಎರಡನೇದು ಏನ್ ಮಾಡ್ಬೇಕು ಅಂದ್ರೆ ನಾವು ಬುದ್ಧಿನ ಉಪಯೋಗಿಸ್ಬೇಕು. ಅಂದ್ರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ತರ್ಕಬದ್ಧವಾಗಿ ಲೆಕ್ಕ ಹಾಕ್ಬೇಕು. ಓಕೆ, ಇದು ಹೇಗ್ ವರ್ಕ್ ಆಗುತ್ತೆ, ನಾನು ಮಾಡ್ಬೇಕಾದ ಕೆಲಸದ ಮಹತ್ವ ಎಷ್ಟಿದೆ, ನಾನು ಯಾವಾಗ ಮಾಡ್ಬೇಕು, ಅದನ್ನ ಮಾಡೋಕೆ ನಾನು ಏನ್ ಕಲಿಬೇಕು, ಮಾಡಿದ್ರೆ ಏನ್ ಲಾಭ ಇದೆ, ಮಾಡದಿದ್ರೆ ಏನ್ ನಷ್ಟ ಇದೆ, ಈ ಕೆಲಸಕ್ಕಾಗಿ ಇಷ್ಟು ಒತ್ತಡ ಪಡ್ಕೋಬೇಕಾ ಅಥವಾ ಒತ್ತಡ ಇಲ್ಲದೆ ನಾನು ಆರಾಮಾಗಿ ಕೆಲಸ ಮಾಡಿ ಮುಗಿಸೋಕ್ ಸಾಧ್ಯ ಇದೆಯಾ, ಒತ್ತಡದಲ್ಲಿದ್ದಾಗ ಏನು ಥಿಂಕ್ ಮಾಡಕ್ ಆಗ್ತಾ ಇಲ್ಲ, ನನ್ನ ಶಕ್ತಿ ಎಲ್ಲ ನಷ್ಟ ಆಗ್ತಾ ಇದೆಯಾ ಅಂತ ನಿನ್ನ ಬುದ್ಧಿಯನ್ನ ನೀನು ಓಡಿಸು. ಆಗ ನಿನಗೆ ಪ್ರೆಷರ್ನ ಕಂಟ್ರೋಲ್ ಮಾಡ್ಬೋದು. ಸೊ ಒತ್ತಡ ಸೃಜನಶೀಲತೆಯನ್ನು ಕೊಲ್ಲುತ್ತದೆ, ಪ್ರೆಷರ್ ನಮ್ಮ ಒಳಗಡೆ ಇರೋ ಕ್ರಿಯೇಟಿವಿಟಿಯನ್ನ ಕೊಲ್ಲುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟ್ ಆಗಿ ನಾನು ಯಾರೋ ಹೇಳಿದ್ರಪ್ಪ, ನೀವು ಹಾಡೇನೋ ಬರೀತೀರಲ್ಲ, ಕವಿತೆ ಕವನಗಳನ್ನ ಬರೀತೀರಲ್ಲ, ನಾನೇನೋ ಒಂದು ಕವನ ಏನೋ ಬರಿತೀನಿ ಅಂತ ಹೇಳಿದಾಗ ನನ್ನ ಫ್ರೆಂಡ್ ನಾವು ಹೇಳಿದ್ರು, ಒಂದು ಕವನ ಬರೀತೀಯಾ ಅಂತ ಕೇಳಿದ್ರು. ಯಾವಾಗ ಅಂದೆ, ಈಗ. ಅಲ್ಲಿ ಹೆವಿ ವರ್ಕ್ ಇತ್ತು, ತಲೆಯಲ್ಲಿ ಏನೋ ಓಡ್ತಿತ್ತು, ನೆಕ್ಸ್ಟ್ ಓಡ್ತಾ ಇತ್ತು. ನಾನು ಈಗಾಗಲ್ಲ, ಸ್ವಲ್ಪ ಟೈಮ್ ಕೊಡು, ಆರಾಮಾಗಿ ಬರೀತೀನಿ ಅಂತ. ಅಂದ್ರೆ ನಾವು ಪ್ರೆಷರ್ ಅಲ್ಲಿದ್ದಾಗ ಕ್ರಿಯೇಟಿವಿಟಿ ತಲೆಗೆ ಬರಲ್ಲ, ಯಾವ ಕವನನೂ ಬರಲ್ಲ, ಯಾವ ಕವಿತೆನೂ ಬರಲ್ಲ, ಯಾವ ಹಾಡು ಬರಲ್ಲ ಅಲ್ವಾ. ಸೊ ಅದೇ ನಾವು ಸಮಾಧಾನವಾಗಿದ್ದಾಗ ಅಂತ ಹಾಡು ಎಷ್ಟೊಂದು ಬರಿಬೋದು. ಅದಕ್ಕೆ ಅಲ್ವಾ ಹಾಡು ಬರೆಯೋರು, ಕತೆ ಬರೆಯೋರು ಯಾವುದೋ ಒಂದು ಪ್ಲೇಸ್ಗೆ ಹೋಗಿ ಕೂತ್ಕೊಂಡು ಮೂವಿ ಎಲ್ಲ ಸ್ಕ್ರಿಪ್ಟ್ ಮಾಡ್ತಾರೆ. ಯಾಕಂದ್ರೆ
ಪ್ರೆಷರ್ ಇರಬಾರ್ದು ಅಂತ. ಹಾಗೆ ನಾವು ನಮ್ಮ ಕೆಲಸದಲ್ಲಿ ಪ್ರೆಷರ್ ಇದ್ರೆ ನಮಗೆ ಸೃಜನಶೀಲತೆ, ಐಡಿಯಾ ಬರೋದಿಲ್ಲ, ಕ್ರಿಯೇಟಿವಿಟಿ ಬರಲ್ಲ. ಒತ್ತಡದಲ್ಲಿ ನಮಗೆ ಹೊಸದೇನು ಮಾಡೋಕ್ಕಾಗಲ್ಲ, ವಿಭಿನ್ನವಾಗಿ ಟ್ರೈ ಮಾಡೋಕ್ಕಾಗಲ್ಲ, ಏನು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಕೆಲಸವು ಆದ್ರೂ ಸಹ ಅದ್ರ ಗುಣಮಟ್ಟ ಅಷ್ಟು ಚೆನ್ನಾಗಿರೋದಿಲ್ಲ. ಬೆಲೆ ಇದ್ದರೆ ಆಗ ಒತ್ತಡದಲ್ಲೂ ಅದನ್ನು ಮಾಡಿ ಮುಗಿಸಬಹುದು. ಅಂದ್ರೆ ನಾವು ಒತ್ತಡದಲ್ಲೂ ಮಾಡ್ಬಿಟ್ಟು ಮುಗಿಸ್ಬೋದು, ಬೆಲೆ ಬರ್ಬೋದು, ಆದ್ರೆ ಗುಣಮಟ್ಟ ಇರೋದಿಲ್ಲ. ಅದೇ ಕ್ರಿಯೇಟಿವಿಟಿಯನ್ನ ಬಳಸಬೇಕಾದ ಜಾಗದಲ್ಲಿ ಒತ್ತಡ ಪ್ರವೇಶ ಆದ್ರೆ ನಮ್ಮ ಶಕ್ತಿ ಸಂಪೂರ್ಣವಾಗಿ ಕುಂದು ಹೋಗುತ್ತೆ. ಮೊದಲನೇದು, ದೇಹ ಮತ್ತೆ ಮನಸ್ಸನ್ನ ಸರಿಯಾಗಿಟ್ಕೊಳ್ಳಿ. ಎರಡನೇದು, ಎಂತಹದ ಪರಿಸ್ಥಿತಿಯಲ್ಲೂ ಬುದ್ಧಿ ಕೊಟ್ಟಿದ್ದಾನೆ ಭಗವಂತ, ಅದನ್ನ ಬಳಸ್ಕೊಳ್ಳಿ. ಥಿಂಕ್ ಮಾಡಿ. ಏನೇನೋ ಥಿಂಕ್ ಮಾಡೋದ್ರ ಬದಲು ಬೆಳವಣಿಗೆ ಬಗ್ಗೆ ಥಿಂಕ್ ಮಾಡಿ. ಓವರ್ ಥಿಂಕಿಂಗ್ ಮಾಡೋದ್ರ ಬದಲು ಅಭಿವೃದ್ಧಿಯ ಬಗ್ಗೆ ಥಿಂಕ್ ಮಾಡಿ. ಸೊ ನಾವು ಯಾವಾಗ ತರ್ಕಬದ್ಧವಾಗಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಲಾಭ ಏನು, ನಷ್ಟ ಏನು, ಎಲ್ಲವೂ ನೀವು ತಿಳ್ಕೊಂಡ್ರೆ ಕಂಪ್ಲೀಟ್ ಆಗಿ ನಾವು ನಮ್ಮ ಜೀವನದಲ್ಲಿ ಒತ್ತಡವನ್ನ ನಿಭಾಯಿಸಬಹುದು. ಸೊ ಈಗ ನಿಮ್ಗೆ ಪ್ರೆಷರ್ ಇದೆಯಾ? ಏನೇನ್ ಮಾಡ್ತೀರಾ ಹೇಳಿ? ಥಿಂಕ್ ಮಾಡಿ, ಯೋಚನೆ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ, ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.